ನಮಸ್ಕಾರ. ನಾನು ಶಿವಪ್ರಸಾದ್ ಹಾದಿಮನಿ ಅಂತ ಕೊಪ್ಪಳದಿಂದ ಮಾತನಾಡ್ತಾ ಇದ್ದೀನಿ. ಇವತ್ತಿನ ದಿನ ಕರುನಾಡ ಕಂದ ಪಾಕ್ಷಿಕ ಪತ್ರಿಕೆ ಪ್ರಾರಂಭ ಆಗಿ ಸುಮಾರು 4 ವರ್ಷಗಳನ್ನು ದಾಟಿ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದೊಂದು ಸಂತೋಷದ ಸಂಗತಿ ಅಂತ ಹೆಮ್ಮೆಯಿಂದ ಹೇಳ್ಬೋದಾಗಿದೆ. ಬಸವರಾಜ ಬಳಿಗಾರ್ ಅವರ ಸಂಪಾದಕತ್ವದಲ್ಲಿ ಈ ಪತ್ರಿಕೆ ಆರಂಭದಿಂದನೂ ಕೂಡ ಭಾಳಷ್ಟು ಜಿಲ್ಲೆಗಳ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡಿದೆ ಅಂತೇಳಿ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಬಸವರಾಜ ಬಳಿಗಾರ್ ಅವರ ಸಂಪಾದಕತ್ವದಲ್ಲಿ ಮೂಡಿ ಬರುತ್ತಿರುವ ಕರುನಾಡ ಕಂದ ಪತ್ರಿಕೆ ಕನ್ನಡ ನಾಡಿನ ತುಂಬ ಪಸರಿಸಿದೆ ಅಂತೇಳಿ ನಾವು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಅವರ ಶ್ರಮವನ್ನು ನಾವು ಮೆಚ್ಚಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ಅವರ ಶ್ರಮದ ಬಗ್ಗೆ ಹೇಳಬೇಕಂದ್ರೆ, ಅವರು ಹಗಲಿರುಳು ಪತ್ರಿಕೆಯ ಸಲುವಾಗಿ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಅವರ ಪತ್ರಿಕೆಗಳಲ್ಲಿ ಬರುವಂಥ ವರದಿಗಳೇ ಇದಕ್ಕೆ ಸಾಕ್ಷಿ ಅಂತ ಕೂಡ ನಾವು ಹೇಳ್ಬೋದಾಗಿದೆ. ಆ ಹಿನ್ನೆಲೆಯಲ್ಲಿ ಬಸವರಾಜ ಬಳಿಗಾರ್ ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಸಾಧನೆಯನ್ನು ಮಾಡುತ್ತಾ ಕೊಡುಗೆಯನ್ನು ನೀಡುತ್ತಾ ಮುಂದೆ ಸಾಗುತ್ತಾ ಇದ್ದಾರೆ. ಅವರ ಪತ್ರಿಕಾ ಬಳಗದ ಎಲ್ಲ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಉತ್ತರೋತ್ತರವಾಗಿ ಪತ್ರಿಕೆ ಬೆಳೆಯಲಿ ಎಂದು ಈ ಮೂಲಕ ನಾನು ಹಾರೈಸುತ್ತೇನೆ. ಎಲ್ಲ ರೀತಿಯಿಂದಲೂ ಕೂಡ ಬಸವರಾಜ ಬಳಿಗಾರ್ ಮತ್ತು ಅವರ ಬಳಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ಜಿಲ್ಲೆಯ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕರುನಾಡ ಕಂದ ಸದ್ದನ್ನು ಮಾಡುತ್ತಿದೆ ಮತ್ತು ಮಾಡುತ್ತಲೇ ಇದೆ, ಮಾಡುತ್ತಲೇ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ನನಗೆ ಕರುನಾಡ ಕಂದ ಪತ್ರಿಕೆಯ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ನೀಡಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.